ನೀವೊಂದು ಸೀರಿಯಸ್ ಶೇರ್ ಮಾರ್ಕೆಟ್ ಟ್ರೇಡರ್ ಇದ್ದರೆ ಈ ವಿಡಿಯೋ ನಿಮಗೆ ಮಾಡಿರೋದು. ನೀವು ಟ್ರೇಡಿಂಗ್ ಮಾಡಬೇಕಂದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು? ಅಬ್ಸರ್ವೇಷನ್. ಆ ಅಬ್ಸರ್ವೇಷನ್ ಎಲ್ಲೇ ಮಾಡ್ತೀರಾ? ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಮಾಡ್ತಿರಲ್ಲ, ಅಷ್ಟೊಂದು 5-6 ಇಂಚ್ ಸ್ಕ್ರೀನ್ ಮೇಲೆ ಯಾವುದೂ ರೀತಿಯಿಂದ ಅಬ್ಸರ್ವೇಷನ್ ಮಾಡೋಕ್ಕೆ ಬರೋಂಗಿಲ್ಲ. ಈವನ್ ಲ್ಯಾಪ್ಟಾಪ್ ಕೂಡ 15.5 ಇಂಚದ್ದು ಇರ್ತದೆ, ಆಮೇಲೆ ಪರ್ಫಾರ್ಮೆನ್ಸ್ ಭಾಳ ವೀಕ್ ಇರ್ತದೆ. ಯಾವುದೂ ರೀತಿಯಿಂದ ನಿಮ್ಗೆ ಸೀರಿಯಸ್ವಾಗಿ ಇದನ್ನು ಪರ್ಸ್ಯೂ ಮಾಡೋದಿತ್ತಂದ್ರೆ ನೀವು ಒಂದು ಸ್ಟಾಕ್ ಟ್ರೇಡಿಂಗ್ ಪಿ ಸಿಯನ್ನು ಪರ್ಚೇಸ್ ಮಾಡಬೇಕು ವಿತ್ ಮಲ್ಟಿ ಮಾನಿಟರ್ ಸೆಟಪ್, ಅಟ್ಲೀಸ್ಟ್ 2 to 4 ಮಾನಿಟರ್ ಸೆಟಪ್. ಸೊ ಈ ವಿಡಿಯೋನಲ್ಲಿ ನಾನು ತೋರಿಸ್ತೀನಿ ಯಾವ್ಯಾವ ಏನೇನು ಕಾಂಪೊನೆಂಟ್ಸನ್ನು ತೊಗೋಬೇಕು. ಟ್ರೇಡಿಂಗ್ ಮಾಡುವಾಗ ನಿಮ್ಮ ಪ್ರೊಸೆಸರ್ ಎಷ್ಟು ಪವರ್ಫುಲ್ ಇದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ನೀವು ರೊಕ್ಕ ಮಾಡ್ತಾ ಇದ್ದೀರೋ ಗಳಿತಾ ಇದ್ದೀರೋ. ಸೊ ಎಷ್ಟು ಪವರ್ಫುಲ್ ಪ್ರೊಸೆಸರ್ CPU ತೊಗೋತಿರಲ್ಲ ಅದು ಭಾಳ ಇಂಪಾರ್ಟೆಂಟ್ ಇದೆ. ನಾವು ಸಜೆಸ್ಟ್ ಮಾಡಿರೋದು ಇಂಟೆಲ್ ಪ್ರೊಸೆಸರ್, ಅದರಲ್ಲಿ ಮಿನಿಮಮ್ ಇರೋದು i5 12500K ಆರ್ ಯು ಕ್ಯಾನ್ ಟೇಕ್ i7 ಇಫ್ ಯುವರ್ ಬಜೆಟ್ ಅಲೌಸ್, ಅಥವಾ ನೀವು i9 ಕೂಡ ತೊಗೋಬೋದು. ನಮ್ಗೆ ಕೇಳಿದರೆ 3900K ಇಸ್ ದ ಬೆಸ್ಟ್ ಪ್ರೊಸೆಸರ್ ಅವೈಲೇಬಲ್ ಇವತ್ತಿಗೆ, ಯಾಕಂದ್ರೆ ಅದರಲ್ಲಿ 5.8 GHz ಕ್ಲಾಕ್ ಸ್ಪೀಡ್ ಇದೆ. ಪ್ರೊಸೆಸರ್ ಒಂಥರ ಬ್ರೇನ್ ಇದ್ದಂಗೆ ರೀ, ನಮ್ಮ ತಲೆ ಏನಿದೆಯಲ್ಲ ಅದಂಗೆ ಇದ್ದಂಗೆ. ನಿಮ್ದು ಎಷ್ಟು ತಲೆ ಫಾಸ್ಟ್ ಇರ್ತದೆ ಅಷ್ಟು ಇಂಟೆನ್ಸ್ ಕ್ಯಾಲ್ಕುಲೇಷನ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದಲ್ಲ. ಸೊ ಹಾಗೆ ಪ್ರೊಸೆಸರ್ನಲ್ಲಿನೂ ಕೂಡ ಬ್ರೇನ್ ಮ್ಯಾಪಿಂಗ್ ಇದೆ. ಸೊ ಎಷ್ಟು ಪ್ರೊಸೆಸರ್ ಫಾಸ್ಟ್ ಇರ್ತದೆ ಅಷ್ಟು ನಿಮ್ಮ ಕ್ಯಾಲ್ಕುಲೇಷನ್ಸ್ ಓವರಾಲ್ ಫಾಸ್ಟ್ ಆಗುತ್ತೆ, ಅಷ್ಟು ನೀವು ಟ್ರೇಡ್ಸನ್ನು ಫಾಸ್ಟ್ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಸೊ ಪ್ರೊಸೆಸರ್ನಲ್ಲಿ AMD ಕೂಡ ತೊಗೋಬೋದು. AMD Ryzen 5 5600G ಒಂದೇ ಪ್ರೊಸೆಸರ್ ಇರೋದು ನಾವು ನಿಮ್ಗೆ ಸಜೆಸ್ಟ್ ಮಾಡಿರೋದು. ಉಳ್ಕಿದ್ದು ಯಾವುದು AMD ಪ್ರೊಸೆಸರ್ ಅಷ್ಟು ಅಂತ ಪರಿ ಏನು ಸರಿ ಇಲ್ಲ. ಪ್ರೊಸೆಸರ್ನಲ್ಲಿ ಕೋರ್ ಕೌಂಟ್ ಎಷ್ಟು ಜಾಸ್ತಿ ಇರ್ತದಲ್ಲ ಅದು ಭಾಳ ಇಂಪಾರ್ಟೆಂಟ್, ಯಾಕಂದ್ರೆ ಇವತ್ತಿನ ಎಲ್ಲ ಸ್ಟಾಕ್ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ಮಲ್ಟಿ ಕೋರ್ ಅದಾವೆ, ಹೈಪರ್ ಥ್ರೆಡಿಂಗ್ ಅದಾವೆ. ಸೊ ಎಷ್ಟು ಆಗ್ತೈತೆ ಅಷ್ಟು ಜಾಸ್ತಿ ಕೋರ್ ಕೌಂಟ್ ಇರುವಂಥದ್ದು ಒಂದು ಪ್ರೊಸೆಸರ್ ತೊಗೊಳ್ರಿ. ನೆಕ್ಸ್ಟ್ ಬರೋದು ನಿಮಗೆ ಗ್ರಾಫಿಕ್ ಕಾರ್ಡ್ನಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು 4,000 to 5,000 ಒಳಗಡೆ ಒಂದು 2 to 3 ಮಾನಿಟರ್ ಸೆಟಪ್ ಅದು ಬರ್ತದೆ. ಬಟ್ ನಾವು ಸಜೆಸ್ಟ್ ಮಾಡೋದು ನಿಮಗೆ ಅಟ್ಲೀಸ್ಟ್ RTX 4050 or RTX 4060. ಯಾಕಂತ ಹೇಳಿದರೆ ಇವತ್ತು ಬರ್ತಾ ಇರೋದು ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಮಾನ ಒಳಗೆ ನೀವು ಎಲ್ಲ ರೀತಿಯಿಂದ ಆ್ಯಪ್ಸ್ ಈಗ ಮುಂದೆ ಬರ್ತಾ ಇರೋದು AI ಇನೇಬಲ್ಡ್ ಇರ್ತಾವೆ. ಅದು AIಗೆ ಭಾಳಷ್ಟು ಗ್ರಾಫಿಕಲ್ ಕ್ಯಾಲ್ಕುಲೇಷನ್ಸು ಮಾಡಬೇಕಾಗತ್ತೆ. ಸೊ ನಾವು ಸಜೆಸ್ಟ್ ಮಾಡೋದು ಒಂದು RTX 4060 or 4050 ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ನಿಮಗೆ ಯಾವುದೂ ರೀತಿಯಿಂದ ಅದರಲ್ಲಿ ರೊಕ್ಕ ಉಳಿತಾಯ ಮಾಡಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಆರಾಮ್ಸೆ ಅದನ್ನು ROI ತೊಗೋಬೋದು. ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಭಾಳ ಫಾಸ್ಟ್ ಆಗುತ್ತೆ ಹೊಸ ಚಲೋ ಗ್ರಾಫಿಕ್ ಕಾರ್ಡ್ ಹಾಕಿದ್ನಂದ್ರೆ. ಅಟ್ಲೀಸ್ಟ್ ಒಂದು 8GB to 12GB ಗ್ರಾಫಿಕ್ ಕಾರ್ಡನ್ನು ತೊಗೊಳ್ರಿ. ನೆಕ್ಸ್ಟ್ ಬರೋದು ರ್ಯಾಮ್ ಅಟ್ಲೀಸ್ಟ್ 8 to 16GB DDR5 ನಾವು ಸಜೆಸ್ಟ್ ಮಾಡ್ತೀವಿ. ಅಟ್ಲೀಸ್ಟ್ DDR4 ತೊಗೋರಿ. ಆ್ಯಂಡ್ ಅಪ್ ಟು 32 or 64GB ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಚಲೋದೇ. ರ್ಯಾಮ್ನಲ್ಲಿ ನೀವು ಎಷ್ಟು ಜಾಸ್ತಿ ರ್ಯಾಮ್ ತೊಗೋತೀರಿ ಅಷ್ಟು ನಿಮ್ಮ ಸ್ಪೀಡ್ ಸಿಸ್ಟಮ್ ಫಾಸ್ಟ್ ಆಗಿರ್ತದೆ. ನೆಕ್ಸ್ಟ್ ಬರೋದು ಮದರ್ಬೋರ್ಡ್ ಬೇಸಿಕ್ ಮದರ್ಬೋರ್ಡ್ ತೊಗೋಬೇಡ್ರಿ, ಒಂದು ಸ್ವಲ್ಪ ಮಿಡಲ್ ರೇಂಜ್ ಮದರ್ಬೋರ್ಡ್ ತೊಗೋರಿ. ಇಂಟೆಲ್ನಲ್ಲಿ ಅಟ್ಲೀಸ್ಟ್ B ಸೀರೀಸ್ ಮದರ್ಬೋರ್ಡ್ ತೊಗೋರಿ. ಆಮೇಲೆ ಈವನ್ AMDನಲ್ಲಿನೂ ಕೂಡ B ಸೀರೀಸ್ ಮದರ್ಬೋರ್ಡ್ ತೊಗೋರಿ. ಇವು ಇಂಟೆಲ್ನಲ್ಲಿ H ಸೀರೀಸ್ ಏನು ಇಂಟೆಲ್ ಬರ್ತಾವಲ್ಲ ಅಷ್ಟು ಜಾಸ್ತಿ ಸಪೋರ್ಟಿಂಗ್ ಇಲ್ಲ. ಈವನ್ AMDನಲ್ಲಿ A ಸೀರೀಸ್ ಮದರ್ಬೋರ್ಡನ್ನು ಅವಾಯ್ಡ್ ಮಾಡಿರಿ. B ಸೀರೀಸ್ or Z ಸೀರೀಸನ್ನು ತೊಗೋರಿ ಎರಡೂ ಇದರಲ್ಲಿ. ನೆಕ್ಸ್ಟ್ ಬರೋದು ನಿಮಗೆ SSD ಅಟ್ಲೀಸ್ಟ್ Gen 4 M.2 NVMe SSD ತೊಗೋರಿ. ಇದರಿಂದ ನಿಮ್ಗೆ ಓವರಾಲ್ ಸ್ಪೀಡ್ ಬಾಟಲ್ನೆಕ್ ಆಗೋದಿಲ್ಲ, ಎಲ್ಲ ರೀತಿಯಿಂದ ನಿಮ್ಮ ಸ್ಪೀಡ್ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಬರೋದು ಮಾನಿಟರ್ಸ್. ನೀವು ಬೇಸಿಕ್ ಎಂಟ್ರಿ ಲೆವೆಲ್ Zebronics ಫ್ರಂಟೆಕ್ ಯಾವುದೇ ಮಾನಿಟರ್ ತೊಗೋಬೋದು ರೀ. ಇದರಲ್ಲಿ ನಿಮ್ಗೆ ಯಾವುದೂ ರೀತಿಯಿಂದ sRGB ಎಷ್ಟಿದೆ, ಅದು ಪ್ಯಾಂಟಾನ್ ಸರ್ಟಿಫೈಡ್ ಇದೆಯೋ ಇಲ್ಲ, ಎಷ್ಟು ರೆಸ್ಪಾನ್ಸ್ ಟೈಮ್ ಇದೆ, ಎಷ್ಟು ಓವರಾಲ್ ಅದರದ್ದು FSB ಎಷ್ಟು ಮೆಗಾಹರ್ಟ್ಜ್ ಇದೆ, ಅದೆಲ್ಲ ಏನು ಬೇಕಾಗೋದಿಲ್ಲ. ಬೇಸಿಕ್ ಯಾವುದೇ ಮಾನಿಟರ್ 3,000 to 4,000 ಸ್ಟಾರ್ಟ್ ಆಗುತ್ತೆ. ಮಲ್ಟಿಪಲ್ ಮಾನಿಟರ್ ಇಡೋದು ಇಂಪಾರ್ಟೆಂಟ್ ಇದೆ. ಸೊ ನೀವು ನಿಮ್ಮ ಬಜೆಟ್ ಪ್ರಕಾರ ಅದನ್ನು ತೊಗೋಬೋದು. ನಾವು ಸಜೆಸ್ಟ್ ಮಾಡ್ತಾ ಇರೋದು Zebronics, ಲ್ಯಾಪ್ಕೇರ್, ಕನ್ಸಿಸ್ಟೆಂಟ್ ಇಂಥವೆಲ್ಲ ಬ್ರ್ಯಾಂಡ್ಸ್ ಎಂಟ್ರಿ ಲೆವೆಲ್ನಲ್ಲಿ. ಬಟ್ ಬಜೆಟ್ ಅಲೌ ಮಾಡಿದರೆ ಎಲ್ಲರಿಗಿಂತ ಬೆಸ್ಟ್ ಬೆಂಕ್ಯೂ ಇದೆ, ವ್ಯೂಸಾನಿಕ್ ಇದೆ, AOC, LG, ಸ್ಯಾಮ್ಸಂಗ್ ಇಂಥವೆಲ್ಲ ಬ್ರ್ಯಾಂಡ್ಸ್ ಅದಾವೆ. ಸೊ ನೀವು ಅದನ್ನು ಡಿಸೈಡ್ ಮಾಡ್ಕೋಬೋದು. ಕರ್ಡ್ ಮಾನಿಟರ್ಸ್ನು ಅವೈಲೇಬಲ್ ಇರ್ತಾವೆ. ಸೊ ಇಂಥವೆಲ್ಲ ಕಸ್ಟಮ್ ಬಿಲ್ಡ್ PCಸನ್ನು ನೀವು ಮಾಡಬೇಕಂತ ಹೇಳಿದರೆ ನಿಮ್ಮ ತಲೆ ಜಾಸ್ತಿ ಓಡೋಕ್ಕಿಂತ ನಾವೇ ನಿಮಗೆ ಇದನ್ನು ಡಿಸೈನ್ ಮತ್ತು ಬಿಲ್ಡ್ ಮಾಡಿ ಕೊಡ್ತೀವಿ. ಗೆಟ್ ಇನ್ ಟಚ್ ವಿತ್ ಅಸ್. Textro.co.in. ನಾವು IT ಪಾರ್ಕ್ ಹುಬ್ಬಳ್ಳಿಯಲ್ಲಿ ಬೇಸ್ಡ್ ಔಟ್ ಇದ್ದೀವಿ. 8880012000 ಮೇಲೆ ಕರೆ ಮಾಡಿ ನೀವು ಕನ್ಸಲ್ಟಿಂಗ್ ಕೂಡ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.